ಮೇಡಮ್ ಈಗ ನೋಡ್ತಾ ಇರೋಂಥದ್ದು ಕ್ಲಬ್ ಹೌಸ್ ಯಾಕಂದರೆ ನಾವು ಸಿಟಿಯಲ್ಲಿರೋಂಥ ನಮ್ಮ ರೆಸಿಡೆನ್ಸ್ ಆಗಿರ್ಬೋದು, ಅವರು ಒಂದು ವೀಕೆಂಡ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದಾಗ ನಾವು ಇಲ್ಲಿ ಕ್ಲಬ್ ಹೌಸ್ ಆ್ಯಕ್ಸಸ್ನ ಕೊಟ್ಟಿರ್ತೀವಿ. ಒಂದು ಲಿಮಿಟೆಡ್ ಆ್ಯಕ್ಸಸ್ ಆಗಿ ನಾವು ಜಿಮ್ ಎಕ್ವಿಪ್ಮೆಂಟ್ಸ್ನ ಕೊಟ್ಟಿರ್ತೀವಿ. ಯಾಕಂದರೆ ಸಿಟಿಯಲ್ಲಿ ಎಲ್ಲ ಜಿಮ್ ಮಾಡ್ತಾ ಇರ್ತಾರೆ, ಅಲ್ಲಿ ಬಂದು ಇಲ್ಲಿ ಬಂದು ಅದೇ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತೇಳಿ ಒಂದು ಲಿಮಿಟೆಡ್ ಆ್ಯಕ್ಸಸ್ ಆಗಿ ಒಂದು 2 ಜಿಮ್ ಎಕ್ವಿಪ್ಮೆಂಟ್ಸ್ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ನಾವು ಫೂಸ್ಬಾಲ್ನ ಕೊಟ್ಟಿರ್ತೀವಿ. ಇದು ರೆಡಿ ಟು ಆ್ಯಕ್ಸಸ್ಸು, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಮಕ್ಕಳಾಗಿರ್ಬೋದು ಎಲ್ಲರೂ ಸಹ. ಅದೇ ರೀತಿ ಕ್ಯಾರಮ್ ನೋಡ್ಬೋದು ನೀವು ಹಿಂದೆ, ಕ್ಯಾರಮ್ಮು ಪ್ರತಿಯೊಂದು ಇಂಡೋರ್ ಗೇಮ್ ಆ್ಯಕ್ಟಿವಿಟೀಸು, ಅದ್ರ ಜೊತೆಗೆ ಟೇಬಲ್ ಟೆನ್ನಿಸು. ಇಲ್ಲಿ ಬರೋವಂಥ ರೆಸಿಡೆನ್ಸ್ ಕಸ್ಟಮರ್ಸ್ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಇದನ್ನು ಎಂಜಾಯ್ ಮಾಡ್ತಾರೆ. ಅದೇ ರೀತಿ ಹೆಚ್ಚಿನದಾಗಿ ಮಕ್ಕಳಿಗೆ ಬೇಕಾಗಿರೋಂಥ ರೆಡಿ ಇರೋಂಥದ್ದು ನಮ್ಮ ಯೂಸ್ ಆಗಿರೋಂಥ ಸ್ವಿಮ್ಮಿಂಗ್ ಪೂಲು. ಆಲ್ರೆಡಿ ನೀವು ನೋಡ್ಬೋದು, ನಿಮ್ಮ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ, ರೆಡಿ ಇದೆ, ಆ್ಯಕ್ಸಸ್ ಇದೆ, ತುಂಬ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು 7 ಕಾಟೇಜಸ್ ಇದೆ ರೆಡಿ ಟು ಯೂಸು. ಅಲ್ಲಿ ಒಂದು ಬೆಡ್ರೂಮ್ ಜೊತೆಗೆ ಅಟ್ಯಾಚ್ ವಾಶ್ರೂಮ್ಸು ಮತ್ತು ಹೊರಗಡೆ ಡ್ರೆಸ್ಸಿಂಗ್ ರೂಮ್ಸು ಮತ್ತು ವಾಶ್ರೂಮ್ಸು ಸಫಿಷಿಯೆಂಟಾಗಿದೆ. ಅದ್ರ ಜೊತೆಗೆ ನೀವು ಗಾರ್ಡನ್ ಏರಿಯಾ, ಈ ಫೀಲ್ಡ್ಸು ನೀವು ನೋಡ್ಬೋದು, ಇಲ್ಲಿ ಲ್ಯಾಂಡ್ಸ್ಕೇಪ್ ಏನೇನು ಮಾಡಿದ್ದೀವಿ, ರಾಯಲ್ ಪಾಮ್ ಟ್ರೀಸ್ ಎಲ್ಲ ಹಾಕಿದ್ದೀವಿ ಮತ್ತು ಡೇಟ್ ಪಾಮ್ಸ್ ಎಲ್ಲ ಹಾಕಿದ್ದೀವಿ. ಈ ಡೇಟ್ ಪಾಮ್ಸು ನಾವು ಡೈರೆಕ್ಟ್ ಇದರಿಂದ ಪಾಂಡಿಚೇರಿಯಿಂದ ತಂದಿದ್ದೀವಿ. ಇದೆಲ್ಲ ಒಂದು ಸ್ವಲ್ಪ ಬೆಳೆದ ಮೇಲೆ ತುಂಬ ಆಕರ್ಷಣೀಯವಾಗಿರ್ತೈತೆ. ಇದೆಲ್ಲ ನೀವು ಫ್ಲವರಿಂಗ್ ಬ್ಲೋಗನ್ ವಿಲ್ಲ ಅದೆಲ್ಲ ನೋಡ್ತಾ ಇದ್ದೀರಲ್ವ, ಪಾತ್ವೇ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಕ್ಲಬ್ ಹೌಸು ತುಂಬ ಚೆನ್ನಾಗಿ ಅನುಕೂಲವಾಗಿ ಮಾಡಿದ್ದೀವಿ ಮೇಡಮ್. ಸ್ನೇಹಿತರೆ, ನಾವಿಲ್ಲಿ ಕ್ಲಬ್ ಹೌಸ್ ಕಡೆ ನೋಡೋಣ ಅಂತ ಬಂದು ಇಲ್ಲಿ ನೋಡಿದೆ, ಆಲ್ರೆಡಿ ರೆಸಿಡೆನ್ಷಿಯಲ್ ಬಂದಿದ್ದಾರೆ, ಕೆಲವರು ಪ್ಲೇ ಮಾಡಿದ್ದಾರೆ, ಕೆಲವರು ಇಲ್ಲಿ ಸ್ಟೇ ಮಾಡಿದ್ದಾರೆ. ಬನ್ನಿ ಅವ್ರ ಒಪಿನಿಯನ್ ಕೇಳೋಣ, ಎಲ್ಲಿಂದ ಬಂದಿದ್ದಾರೆ, ಹೇಗೆ ಏನು, ಇಲ್ಲಿ ಯಾಕೆ ಸೈಟ್ ತೊಗೊಂಡ್ರು ಅಂತ ಎಲ್ಲ ಹೇಳಿ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಏನು ಇಲ್ಲ ಫ್ಯಾಮಿಲಿ ಸಮೇತ ಬಂದಿರಂಗಿದೆ? ಹೌದು, ಒಳ್ಳೆ ಜಾಗ ಅಲ್ಲ, ಸೊ ಫ್ಯಾಮಿಲಿ ಜೊತೆ ಬಂದಿಲ್ಲ, ಆಡಕ್ಕೆ ಬಂದಿದ್ದೀವಿ, ಮತ್ತೆ ಸ್ಟೇ ಮಾಡಕ್ಕೆ ಬಂದಿದ್ದೀವಿ. ಹೌದಾ? ಎಲ್ಲಿಯವರು ನೀವು? ಬೆಂಗಳೂರು. ಬ್ಯಾಂಗ್ಳೂರಿಂದ ಎಲ್ಲಿಗೆ ಬಂದಿದ್ದೀರಾ? ಆಲ್ರೆಡಿ ಸೈಟ್ ಪರ್ಚೇಸ್ ಮಾಡಿದ್ರಾ? ಪರ್ಚೇಸ್ ಮಾಡಕ್ಕೆ ನೋಡ್ತಾ ಇದೀವಿ. ಈಗ ಆಲ್ಮೋಸ್ಟ್ ಬುಕ್ ಮಾಡೋ ಥರ ಒಂದು ಸನ್ನಿವೇಶ ಬಂದಿದೆ. ಈಗ ಮಾಡಬೇಕಾಗತ್ತೆ. ಅಂದ್ರೆ ಬೆಂಗಳೂರಿಂದ ಇಲ್ಲಿಗೆ ತುಂಬ ದೂರ ಅನ್ನಿಸ್ನಿಲ್ವಾ? ಯಾಕೆ ಇದೇ ಜಾಗ ನೀವು ಚೂಸ್ ಮಾಡಿದ್ರಿ? ಇಲ್ಲ, ಬೆಂಗಳೂರು ದೂರ ಅನ್ನೋದು ಏನು ಅಷ್ಟೊಂದು ಕಷ್ಟ ಇಲ್ಲ ಈಗಾಗಲೇ, ಯಾಕಂದರೆ ನಾವು ತುಂಬ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅಂತ 70 ಕಿಲೋಮೀಟರ್ಸ್ ನಾಟ್ ವೆರಿ ಫಾರ್. ಮತ್ತು ಈ ಜಾಗ ಚೆನ್ನಾಗಿದೆ, ನೋಡಿದ್ರೆ ಎಷ್ಟು ವಿಸ್ತಾರವಾಗಿದೆ ಜಾಗ, ಮತ್ತು ಪ್ಲಾಂಟೇಶನ್ ಚೆನ್ನಾಗಿದೆ, ಮತ್ತು ಇಲ್ಲೊಂದು ಜಾಗ, ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ಐ ಥಿಂಕ್ ಇಟ್ ಶುಡ್ ಬಿ ಓಕೆ ಟು ಟ್ರಾವೆಲ್ ಟು ಬ್ಯಾಂಗ್ಳೂರ್ ಟು ದಿಸ್ ಪ್ಲೇಸ್. ಹಾಗಾದ್ರೆ ನೀವು ನೈಟೇ ಬಂದು ಇಲ್ಲಿ ಸ್ಟೇ ಮಾಡಿದ್ರಿ? ಹೌದು, ನಾನು ರಾತ್ರಿ ಬಂದ್ವಿ, ಇನ್ಫ್ಯಾಕ್ಟ್ ಸಂಜೆ ಬಂದ್ವಿ, ಮತ್ತೆ ಒಳ್ಳೆ ಊಟ ಇತ್ತು. ದೆನ್ ವಿ ಹ್ಯಾಡ್ ಅ ನೈಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಇಲ್ಲಿ. ದೆನ್ ವಿ ಡಿಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ, ಸ್ಟೇ ಮಾಡಿ ಈಗ ವಿ ಪ್ಲೇಯಿಂಗ್ ಗೇಮ್ಸ್, ಆಮೇಲೆ ಮನೆಗೆ ಹೊರಡ್ಬೇಕಾಗತ್ತೆ. ನೈಸ್, ಥ್ಯಾಂಕ್ ಯು. ಸೊ ಮಚ್. ಯಾವುದೊಂದು ರೆಸಾರ್ಟ್ಗೆ ಹೋಗ್ತೀವಿ, ರೆಸ್ಟೋರೆಂಟ್ಗೆ ಹೋಗ್ತೀವಿ, ತುಂಬ ದೂರ ಹೋಗ್ತೀವಿ, ವೀಕೆಂಡ್ ಬಂತು ಅಂತ ಹೇಳಿದರೆ, ಏನೋ ರಜಾ ಸಿಕ್ಕಿದ್ರೆ, ಅಂದರೆ ಈ ರೀತಿಯಾದಂಥ ಒಂದು ಫಾರ್ಮ್ ಲ್ಯಾಂಡ್ ನಮ್ಮದೇ ಆದಾಗ ಯಾವ ಬೇಕಾದ್ರೂ ಬರ್ಬೋದು, ಗೆಟ್ ಟುಗೆದರ್ ಆಗಿರ್ಬೋದು, ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಕಮ್ ಆನ್, ಆಟ ಆಡಿ. ಥ್ಯಾಂಕ್ ಯು ಸೊ ಮಚ್. ಕಮ್.